ಈ ಬಗ್ಗೆ ಮಾತನಾಡೋದಕ್ಕೆ ತನಿಷಾ ಕುಪ್ಪಂಡ ಅವರು ನಟಿ ನನ್ನ ಜೊತೆನಲ್ಲಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ಸರ್ ನಮಸ್ತೆ. ರಶ್ಮಿಕಾ ಮಂದಣ್ಣ ಅವರು ಕೊಟ್ಟಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್, ಕೊಡವ ಕಮ್ಯುನಿಟಿಯಿಂದ ಫಿಲ್ಮ್ ಇಂಡಸ್ಟ್ರಿಗೆ ಪ್ರವೇಶಿಸಿದ ಮೊದಲ ಮಹಿಳೆ ನಾನು ಅಂತ ಹೇಳ್ಕೊಂಡಿದ್ದಾರೆ. ಕೆಲವೊಂದ್ಸತಿ ಕೆಲವೊಂದು ಸ್ಟೇಟ್ಮೆಂಟ್ಗಳಿಗೆ ನಗಬೇಕು ಅಳಬೇಕು ಗೊತ್ತಾಗೋದಿಲ್ಲ. ನಮ್ಮ ಕೊಡವ ಕಮ್ಯುನಿಟಿನಲ್ಲಿ ಅಲ್ಲಿಂದ ಬಂದು ಹೆಸರು ಮಾಡಿದ್ದಾರೆ ಅಂತಂದ್ರೆ ಎಸ್, ನಾನು ಒಪ್ಕೊಳ್ತೀನಿ. ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ. ಐ ಅಪ್ರಿಶಿಯೇಟ್ ಇಟ್ ಆಸ್ ಅ ಕೂರ್ಗಿ, ಆಸ್ ಅ ಕನ್ನಡತಿ, ಆಸ್ ಅನ್ ಆಕ್ಟರ್. ಹೌದು. ಬಟ್ ರಶ್ಮಿಕಾ ಮಂದಣ್ಣ ಅವರೇನೆ ಮೊದಲನೇ ವ್ಯಕ್ತಿ ಆಗಿತ್ತು ಅಂತಂದ್ರೆ ಅವ್ರಿಗೊಂದು 200 ವರ್ಷ ಆಗಿರ್ಬೇಕಿತ್ತೇನೋ ಇವಾಗ. ನಿಜ ನಿಜ. ಸೊ ನಮ್ಮಲ್ಲಿ ಬಹಳಷ್ಟು ಹೆಸರು ಮಾಡಿದಂತಹ ಪ್ರೇಮ ಮೇಡಮ್ ಇದ್ದಾರೆ. ಅದಕ್ಕಿಂತ ಮುಂಚೆನೂ ಬಹಳಷ್ಟು ಜನ ಕೊಡವ ಕಮ್ಯುನಿಟಿಯಿಂದ ಬಂದು ಆಕ್ಟ್ರೆಸ್ ಆಗಿದ್ರು. ಡೇಸಿ ಬೋಪಣ್ಣ ಅವರು ಇದ್ದಾರೆ, ಹರ್ಷಿಕಾ ಪುಣಚ ಇದ್ದಾರೆ, ಇವಾಗ ನಮ್ಮ ರೇಷ್ಮಾ ಅವರಿದ್ದಾರೆ. ಲೈಕ್ ದೇ ಆರ್ ಸೋ ಮೆನಿ ಪೀಪಲ್ ಡೂಯಿಂಗ್ ರಿಯಲಿ ವೆಲ್ ಇನ್ ಕನ್ನಡ ಇಂಡಸ್ಟ್ರಿ. ಕೆಲವೊಂದ್ಸತಿ ಕೆಲವ್ರಿಗೆ ಕನ್ನಡ ಬಗ್ಗೆ ಮಾತಾಡ್ಬೇಕು ಅನ್ಸುತ್ತೆ, ಇನ್ನೊಂದ್ಸತಿ ಊರಿನ ಬಗ್ಗೆ ಮಾತಾಡ್ಬೇಕು ಅಂತ ಅನ್ಸುತ್ತೆ. ನಾವು ಪರ್ಫೆಕ್ಟ್ ಅನ್ನೋದನ್ನ ತೋರ್ಸ್ಕೊಳ್ಳೋದ್ರಲ್ಲಿ ಅದನ್ನ ತೋರ್ಸ್ಕೊಳ್ಳೋದಕ್ ಹೋಗಿ ತಮ್ಮನ್ನ ತಾವೇ ಬೀಳಿಸ್ಕೋತಾ ಇದಾರೆ ಅಂತ ಕೆಲವೊಂದ್ಸತಿ ಅನ್ಸುತ್ತೆ ಸರ್. ಅಲ್ಲ, ಯಾಕೆ ಈ ತರ ಸುಳ್ಳು ಯಾಕೆ ಅಂತ? ಒಂದ್ಸರ್ತಿ ನಾನು ಹೈದರಾಬಾದ್ ಮೂಲದವಳು ಅಂತ ಹೇಳ್ತಾರೆ, ಇನ್ನೊಂದ್ ಸರ್ತಿ ಬಂದು ಈ ತರ ಹೇಳ್ತಾರೆ. ಇದರಿಂದ ಅವ್ರಿಗೆ ಏನ್ ಬೆನಿಫಿಟ್ ಏನು ಅಂತ ಈ ಸುಳ್ಳು ಹೇಳೋದ್ರಿಂದ? ಪ್ರಾಬಬ್ಲಿ ಅಟೆನ್ಷನ್ ಗ್ರಾಬಿಂಗ್ ಅಂತ ಅನ್ಕೊಳ್ತೀನಿ ಸರ್. ಬೆಳೆದಿರೋದು ಅಥವಾ ಬೆಳಿತಿರೋದು ಸಾಕಾಗ್ತಿಲ್ಲ ಅಥವಾ ನಾನು ಮಾತ್ರ ಅಂತ ಅನ್ಕೊಂಡಾಗ ಈ ರೀತಿದೆಲ್ಲ ಬರಬಹುದೇನೋ ಅಂತ ನನಗೆ ಒಂದು ಥಾಟ್ ಬರುತ್ತೆ. ಸಿ ಸರ್, ಕೊಡವ ಕಮ್ಯುನಿಟಿ ಅನ್ನೋದು ನಮ್ಗೆಲ್ರಿಗೂ ಕೂರ್ಗಿನ ನೋಡಿದ ತಕ್ಷಣ ಕೂರ್ಗಿ ವಾವ್ ಅಂತ ಅನ್ಸೋದು ಫ್ಯಾಕ್ಟರ್ ಇದೆ. ಗೌಡ್ರು ನೋಡಿದ ತಕ್ಷಣ ಗೌಡ್ರು ನೋಡ್ಕೊಳ್ಳೋದು ವಾವ್ ನಮ್ಮವ್ರು ಅಂತ ಅನ್ಕೊಳ್ಳೋ ಫ್ಯಾಕ್ಟರ್ ಇದೆ. ನಾವ್ ಇವಾಗ ಬೇರೆ ಯಾವ್ದೇ ದೇಶಕ್ಕೆ ಹೋಗ್ಲಿ, ಬೇರೆ ಯಾವ್ದೇ ಊರಿಗೆ ಹೋಗ್ಲಿ, ನಮ್ ಕನ್ನಡದವ್ರು ಮಾಡ್ತಾ ಇದಾರೆ ಅಂತ ಹೇಳ್ಕೊಳ್ಳೋದ್ರಲ್ಲಿ ಒಂದು ಗರ್ವ ಇದೆ. ನಾನು ಇಲ್ಲಿವರೆಗೂ ಹಾಗೆ ಅನ್ಕೊಂಡಿದ್ದೆ. ಬಟ್ ನಾನ್ ಮಾತ್ರ ಅನ್ನೋದು ಇದೆಯಲ್ಲ, ಅದನ್ನ ಪ್ರಾಬಬ್ಲಿ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇರಲ್ಲ ಅಂತ ಅನ್ಕೊಳ್ತೀನಿ. ಬಹಳಷ್ಟು ಜನ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ನಮ್ಮೆಲ್ಲಾ ಫೀಲ್ಡ್ ಅಲ್ಲೂ ನೀವು ಹೆಚ್ಚಿನ ಕೆಲಸ ಮಾಡೋರ್ನ ನೋಡಬಹುದು. ಇಲ್ಲಿ ಮಾತ್ರ ಅಲ್ಲ, ದೇಶ ಅಂತ ಬಂದಾಗೂ ಕೂಡ ಕೊಡವರು ಎಷ್ಟೊಂದ್ ಜನ ಹೋಗ್ಬಿಟ್ಟು ಅಲ್ಲಿ ದೇಶವನ್ನ ಕಾಯ್ತೀವಿ ಅನ್ನೋಂಥವ್ರು ಬಹಳಷ್ಟು ಜನರ ಸಂಖ್ಯೆ ಅಲ್ಲಿಂದನೇ ಇದೆ. ಇದೆಲ್ಲವನ್ನು ನಾವು ಅಪ್ರಿಶಿಯೇಟ್ ಮಾಡುವಂತದ್ದು. ಅಂಡ್ ವಿ ಆಲ್ ಸಪೋರ್ಟ್ ಸ್ಟ್ಯಾಂಡ್ ಫಾರ್ ಈಚ್ ಅದರ್. ಬಟ್ ನಾನ್ ಮಾತ್ರ ಅನ್ನೋದನ್ನ ಒಂದು ಸೆಲ್ಫಿಶ್ನೆಸ್ ನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇರಲ್ಲ ಸರ್. ಅಥವಾ ಕೊಡವ ಕಮ್ಯುನಿಟಿಯಿಂದ ಬಂದು ನಾನು ಈ ಹಂತಕ್ಕೆ ಬೆಳೆದಿದ್ದೀನಿ ಅಂತ ಬೇಕಾದ್ರೆ ಹೇಳ್ಕೊಳ್ಳಿ, ನಾವು ಖುಷಿ ಪಡೋಣ. ಹೌದು ಹೌದು. ಬೇರೆ ಯಾರು ಇಲ್ಲ ಅನ್ನೋ ರೀತಿನಲ್ಲಿ ಮಾತನಾಡೋದು ತಪ್ಪಾಗುತ್ತೆ. ಅದೇ ಇವಾಗ ಬೇರೆ ಭಾಷೆನಲ್ಲಿ ಹೇಳ್ಬೇಕಂತಂದ್ರೆ ಮತ್ತೆ ಉಳಿದವರೆಲ್ಲ ಎಂತ ಮಾಡ್ತಾ ಇದಾರೆ, ಏನ್ ಮಾಡ್ತಾ ಇದಾರೆ? ಹಾಗಾದ್ರೆ ನಾವೆಲ್ಲ ಇಂಡಸ್ಟ್ರಿನಲ್ಲಿ ಏನ್ ಮಾಡ್ತಿದೀವಿ ಹಾಗಾದ್ರೆ? ನಿಜ ನಿಜ ನಿಜ. ಹೌದು, ಬೆಳೆದಿದ್ದಾರೆ, ಒಳ್ಳೊಳ್ಳೆ ದೊಡ್ಡ ಸಿನಿಮಾಗಳನ್ನ ಮಾಡಿದ್ದಾರೆ. ಎಲ್ರಿಗೂ ಆ ಹಂತಕ್ಕೆ ಹೋಗ್ಬೇಕು ಅನ್ನೋ ಒಂದು ಆಸೆ, ಧ್ಯೇಯ, ಗೋಲ್ ಎಲ್ಲ ಇರುತ್ತೆ ಸರ್. ನಿಜ. ಎಲ್ರಿಗೂ ಎಲ್ಲವೂ ಸಿಗಲ್ಲ. ಅವ್ರಿಗೆ ಸಿಕ್ಕಿದೆ, ನಾವು ಅಪ್ರಿಶಿಯೇಟ್ ಮಾಡ್ತಾ ಇದೀವಿ ಅನ್ನೋದನ್ನು ಮರ್ತು ಈ ಮಾತಾಡ್ತಾರೆ ಅಂತಂದ್ರೆ ಗ್ರಾಟಿಟ್ಯೂಡ್ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಗೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೌದು, ಒಳ್ಳೆ ಮಾತಾಡಿದ್ರಿ. ಥ್ಯಾಂಕ್ ಯು ತನಿಷಾ ಕುಪ್ಪಂಡ ಅವರೇ, ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಸೊ ಸದ್ಯಕ್ಕಂತೂ ಈಗ ಇನ್ನೊಂದು ಕಾಂಟ್ರವರ್ಸಿ, ಇದನ್ನ ಕೊಡವರೇ ಒಪ್ಪಲ್ಲ. ನನ್ನ ಪ್ರಕಾರ ಕೊಡವ ಸಮುದಾಯದವರೇ ಒಪ್ಪಲ್ಲ ಈ ಮಾತನ್ನ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಕೊಲೀಗ್ ರಾಘು ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ರಾಘು, ಇದು ಮತ್ತೊಂದು ಕಾಂಟ್ರವರ್ಸಿ. ಇದ್ರ ಹಿಂದಿನ ಉದ್ದೇಶ ಏನು? ಈಗ ರಶ್ಮಿಕಾ ಮಂದಣ್ಣ ಅವರು ಅಟೆನ್ಷನ್ ಗ್ರ್ಯಾಬ್ ಮಾಡಬೇಕು ಅಂತ ಏನಿಲ್ಲ, ಅವ್ರು ಈಗಾಗಲೇ ತುಂಬ ಸಾಧನೆ ಮಾಡಿದ್ದಾರೆ. ಹಾಗಿದ್ರೂ ಇಂಥ ಹೇಳಿಕೆಗಳು ಆಗಾಗ್ಗೆ ಯಾಕೆ ಅಂತ? ಅರವಿಂದ್, ಯಾಕೋ ರಶ್ಮಿಕಾ ಮಂದಣ್ಣರವರನ್ನ ವಿವಾದ ಬಿಡೋದಿಲ್ವೋ ಅಥವಾ ವಿವಾದವನ್ನ ರಶ್ಮಿಕಾ ಮಂದಣ್ಣ ಬಿಡೋದಿಲ್ವೋ ಅನ್ನುವಂಥ ಅನುಮಾನಗಳು ಈ ರೀತಿಯ ಹೇಳಿಕೆಗಳನ್ನ ಕೊಟ್ಟಾಗ ಸಾಮಾನ್ಯವಾಗಿ ಮೂಡುತ್ತೆ. ಈ ಹಿಂದೆ ಕೂಡ ಕನ್ನಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಕರ್ನಾಟಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಬಾರಿ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ರು. ಅದಾದ ಬಳಿಕ ಈಗ ಕೊಡ್ತಾ ಇರುವಂತಹ ಈ ಹೇಳಿಕೆ ಏನಿದೆ, ಇದು ಕೂಡ ಸಾಕಷ್ಟು ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಪ್ರಮುಖವಾಗಿ ಕೊಡವ ಸಮುದಾಯ ಏನಿದೆ, ಸಮುದಾಯದಿಂದ ಇಂಡಸ್ಟ್ರಿಗೆ ಬಂದಂತವಳಲ್ಲಿ ನಾನು ಮೊದಲು ಅನ್ನುವಂತಹ ವಿಚಾರವನ್ನ ಹೇಳ್ಕೊಂಡಿರುವಂತದ್ರಲ್ಲಿ ಈಗ ವಿವಾದಕ್ಕೆ ಕಾರಣ ಆಗಿರುವಂತದ್ದು. ಕಾರಣ ಇಷ್ಟೇ, ಈ ಹಿಂದೆ ಬಂದಿರುವಂತಹ ಅನೇಕ ಸಾಲು ನಟಿಯರೇನಿದ್ದಾರೆ, ಅವರು ಕೇವಲ ಒಂದೆರಡು ಚಿತ್ರಗಳಲ್ಲಿ ನಟನೆ ಮಾಡಿದಂತವರಲ್ಲ. ಅದರಲ್ಲೂ ಕೂಡ ಕೆಲವು ಪ್ರಮುಖರೇನಿದ್ದಾರೆ, ಅವರು ಲೆಜೆಂಡರಿ ಆಕ್ಟರ್ಸ್ ಅಂತಾನೂ ಕೂಡ ಕರ್ಸ್ಕೊಂಡಿರುವಂತದ್ದು. ಎಕ್ಸಾಂಪಲ್ ಪ್ರೇಮ್ ಅವ್ರು ಇರ್ಬೋದು, ಅವರು ಈಗಾಗಲೇ ಅನೇಕ ಸಿನಿಮಾಗಳನ್ನ ಮಾಡಿದ್ದಾರೆ. ಅಂದ್ರೆ ರಶ್ಮಿಕಾ ಮಂದಣ್ಣ ಅವರು ಸಿನಿಮಾ ಇಂಡಸ್ಟ್ರಿಗೆ ಬರೋದಕ್ಕೆ ಮುಂಚೆನೆ ಅವರೆಲ್ಲರೂ ಕೂಡ ಲೆಜೆಂಡರಿ ಆಕ್ಟರ್ಸ್ ಅಂತ ಹೇಳಿನೇ ಗೊತ್ತಾಗಿದ್ದಂಥವ್ರು. ಅಂಥವ್ರು ಇರಬೇಕಾದ್ರೂ ಕೂಡ ನಾನು ಮೊದಲಿಗೆ ನನ್ನನ್ನ ಕೊಡುವರು ಈ ರೀತಿಯಾಗಿ ಜಡ್ಜ್ ಮಾಡ್ತಾರೆ ಅನ್ನುವಂತಹ ಹೇಳುವಂತಹ ಒಂದಷ್ಟು ಹೇಳಿಕೆಗಳೇನಿದೆ,
ಇದು ಎಲ್ಲ ಒಂಥರ ಮೂರ್ಖತನದ ಪರಮಾವಧಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಗೊತ್ತಿದ್ದು ಮಾತಾಡಿದ್ದಾರೋ ಗೊತ್ತಿಲ್ಲದೆ ಮಾತಾಡಿದ್ದಾರೋ ಅನ್ನುವಂಥದ್ದು ಇಲ್ಲಿ ಲೆಕ್ಕಕ್ಕೆ ಬರೋದಿಲ್ಲ. ಕಾರಣ ಇಷ್ಟೇ, ಯಾಕಂದ್ರೆ ಒಂದು ಇಂಡಸ್ಟ್ರಿಗೆ ಬಂದಂತ ಸಂದರ್ಭದಲ್ಲಿ ಇಂಡಸ್ಟ್ರಿಗೆ ಆಯಾ ಭಾಗದಿಂದ ಆಯಾ ಸಮುದಾಯಗಳಿಂದ ಯಾರ್ಯಾರು ಬಂದಿದ್ದಾರೆ ಅನ್ನುವಂಥದ್ದು ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ವಿಶೇಷವಾಗಿ ತಮ್ಮದೇ ಸಮುದಾಯದಿಂದ ಎಷ್ಟು ಜನ ಬಂದಿದ್ದಾರೆ, ಹಿಂದೆ ಅವರೆಲ್ಲರ ಸಾಧನೆಗಳು ಏನಿದೆ ಅನ್ನುವಂಥದ್ದು ಇವರಿಗೆ ಗೊತ್ತಿರಬೇಕಿತ್ತು. ಅದು ಗೊತ್ತಿಲ್ಲದೆ ಏನಾದರೂ ಮಾತಾಡಿದ್ರೆ ಯಾರ ಬಗ್ಗೆಯೂ ತಿಳ್ಕೊಳ್ಳದೆ ಈ ರೀತಿಯಾಗಿ ಮಾತಾಡುವಂಥದ್ದು ನಿಜಕ್ಕೂ ಕೂಡ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಅದೇ ಕಾರಣಕ್ಕಾಗಿ ಸಾಕಷ್ಟು ಟ್ರೋಲ್ಗಳಾಗ್ತಾ ಇದೆ, ಜೊತೆಗೆ ಅವರನ್ನ ಟೀಕೆಯನ್ನ ಮಾಡುವಂಥದ್ದು, ಜೊತೆಗೆ ಅವರಿಗೆ ಕ್ಲಾಸ್ ಅನ್ನು ತೆಗೆದುಕೊಳ್ಳುವಂತಹ ಕೆಲಸಗಳು ಆಗ್ತಾ ಇದೆ. ಅನೇಕರು ಅವರದೇ ಸಮುದಾಯದವರು ಅದನ್ನ ವಿರೋಧವನ್ನ ವ್ಯಕ್ತಪಡಿಸಿ ಕೂಡ ರಶ್ಮಿಕಾ ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುವಂತ ಕೆಲಸಗಳು ಆಗ್ತಾ ಇದೆ. ಸದ್ಯಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಫಿಕೇಶನ್ ಅನ್ನ ರಶ್ಮಿಕಾ ಅವರೇ ಕೊಡಬೇಕು. ಆ ನಂತರದಲ್ಲಿ ಅವರು ಆ ಹೇಳಿಕೆಯನ್ನು ಯಾಕೆ ಕೊಟ್ಟರು ಅನ್ನುವಂಥದ್ದು ಗೊತ್ತಾಗುತ್ತೆ. ಅರವಿಂದ್. ರೈಟ್, ಥ್ಯಾಂಕ್ ಯು ರಾಘು ತಮ್ಮ ಎಲ್ಲ ಮಾಹಿತಿಗೆ. ಜೊತೆಗೆ ಅವ್ರು ಇನ್ನೊಂದು ಮಾತು ಹೇಳ್ತಾರೆ ನೋಡಿ, ನನ್ನ ಕಮ್ಯುನಿಟಿಯವರು ನನ್ನನ್ನು ಮೊದಲ ಹೀರೋಯಿನ್ ಅಂತ ಜಡ್ಜ್ ಮಾಡ್ತಾರೆ ಅಂತ. ಹಂಗಾಗಲ್ಲ. ಅದಕ್ಕೆ ನಾನು ಹೇಳಿದ್ದು ಕೊಡವರು ಅದನ್ನು ಒಪ್ಪಲ್ಲ ಅಂತ.